रामकृष्णं जगद्गुरु पादपद्मेत योषुत्व प्रणमामि मुर्मो रत्नाकरा गौतपदां हिमालये किरीटिनि ब्रह्मराज्य ಶ್ರೀ ರತ್ನಾಢ್ಯೆ ವಂದೇ ಭಾರತ ಮಾತರಂ. ಪ್ರಥಮದಲ್ಲಿ ಈ ಗ್ರಾಮದ ಆರಾಧ್ಯ ದೈವ ಶ್ರೀ ಮಣಿಪ್ರ ನಿರಂಜನ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪರಮಟ್ಟು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರೇ, ಹೂವಿನಶಿಗ್ಲಿ ಗ್ರಾಮದ ಎಲ್ಲ ಮಹಿಳೆಯರೇ, ಯಾವತ್ತೂ ನನ್ನ ಶಾಲೆಯ ಪೂಜನೀಯ ಗುರುಗಳೇ, ಗುರುಮಾತೆಯರೇ, ತಾಯಂದಿರೇ, ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ದೇಶಭಕ್ತ ಬಂಧುಗಳೇ, ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳು. ಮುಂಚಿತವಾಗಿ ಆತ್ಮೀಯರೇ, ನಮಗೆಲ್ಲ ತಿಳಿದಂತೆ ನಮ್ಮ ಭಾರತ ದೇಶವು ಹಲವು ಶತಮಾನಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಸಿಕ್ಕು ತತ್ತರಿಸಿ ಹೋಗಿತ್ತು. ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ 1947 ಆಗಸ್ಟ್ 15ರಂದು ಸ್ವತಂತ್ರಗೊಂಡಿತು. ಸ್ವತಂತ್ರ ಭಾರತದ ಕನಸೇನೂ ನನಸಾಯಿತು. ಆದರೆ ನಮ್ಮ ದೇಶಕ್ಕೆ ತನ್ನದೇ ಆದ ಸಂವಿಧಾನಗಳಿರಲಿಲ್ಲ. ಬದಲಿಗೆ ಬ್ರಿಟಿಷರು ಜಾರಿಗೆ ತಂದ ಕಾನೂನುಗಳಿಂದ ಆಡಳಿತ ನಡೆಸುವಂತಾಗಿತ್ತು. ಈ ಕುರಿತು ಸಾಕಷ್ಟು ಚರ್ಚೆ ಮತ್ತು ತಿದ್ದುಪಡಿಗಳ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿಯು ಭಾರತೀಯ ಸಂವಿಧಾನದ ಕರಡನ್ನು ರಚಿಸಿತು. ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು ಮತ್ತು ಅಧಿಕೃತವಾಗಿ ಜನವರಿ 26, 1950ರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಿತು. ಅದೇ ದಿನ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ತಮ್ಮ ಅವಧಿಯನ್ನು ಆರಂಭಿಸಿದರು. ನಮ್ಮ ಸಂವಿಧಾನ ಜಾರಿಗೆ ಬಂದ ಆ ಸುದಿನದ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 26ರಂದು ಭಾರತದಾದ್ಯಂತ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಸ್ನೇಹಿತರೆ, ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ, ನ್ಯಾಯ ಒದಗಿಸುವ ನ್ಯಾಯಾಂಗ ಮತ್ತು ಜನರಿಗಾಗಿ ಕೆಲಸ ಮಾಡುವ ಕಾರ್ಯಾಂಗಗಳು ಹೇಗಿರಬೇಕು, ಯಾವೆಲ್ಲ ನೀತಿ ನಿಯಮಗಳನ್ನು, ಕಟ್ಟಳೆಗಳನ್ನು ಅವರು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಗುಚ್ಛವೇ ನಮ್ಮ ಸಂವಿಧಾನ. ಆತ್ಮೀಯರೇ, ಭಾರತದ ಸಂವಿಧಾನವನ್ನು ಸಂಪೂರ್ಣ ಕೈಬರಹದಲ್ಲಿಯೇ ಬರೆಯಲಾಗಿದೆ. ಪಾರ್ಲಿಮೆಂಟ್ನ ಲೈಬ್ರರಿಯಲ್ಲಿ ಇಂದಿಗೂ ಕೈಬರಹದ ಪ್ರತಿಯನ್ನು ಸಂರಕ್ಷಿಸಲಾಗಿದೆ. ಅಷ್ಟೇ ಅಲ್ಲ, ಕೈಬರಹದಲ್ಲಿ ಬರೆಯಲಾದ ವಿಶ್ವದ ಅತಿ ದೊಡ್ಡ ಸಂವಿಧಾನ ನಮ್ಮದು. ನಾವು ಒಂದು ದೇಶವಾಗಿ ಸಾಕಷ್ಟು ಆರ್ಥಿಕ, ಸಾಮಾಜಿಕ ಸುಧಾರಣೆಗಳನ್ನು ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಂಡಿದ್ದರೂ ಸಹ ಬಡತನ, ನಿರುದ್ಯೋಗ, ಆರೋಗ್ಯ, ಧರ್ಮ ಸಂಘರ್ಷ, ಮಾಲಿನ್ಯಗಳಂತಹ ನೂರಾರು ಅಡೆತಡೆಗಳು ನಮ್ಮ ಮುಂದಿವೆ. ಸ್ನೇಹಿತರೆ, ಈ ಎಲ್ಲ ಸವಾಲುಗಳನ್ನು ಎದುರಿಸಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವುದು ಭಾರತೀಯರಾದ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಬೇಕಿದೆ. ಆತ್ಮೀಯರೇ, ನಮ್ಮ ಸಂವಿಧಾನ ನಮಗೆ ಬದುಕಲು ಸ್ವತಂತ್ರ ನೀಡುವುದರ ಜೊತೆಗೆ ಹಕ್ಕು ಮತ್ತು ಕರ್ತವ್ಯಗಳನ್ನು ಸಹ ನೀಡಿದೆ. ಅವುಗಳೆಲ್ಲವನ್ನು ಪಾಲಿಸುತ್ತಾ ಭವಿಷ್ಯದ ಉತ್ತಮ ಪ್ರಜೆಗಳಾಗುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಗುರಿಯಲ್ಲವೇ? ದೇಶ ನನಗೇನು ಕೊಟ್ಟಿದೆ ಎನ್ನುವುದಲ್ಲ, ದೇಶಕ್ಕಾಗಿ ನಾನೇನು ಕೊಟ್ಟಿದ್ದೇನೆ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡಿದಾಗ ಮಾತ್ರ ದೇಶದ ಉನ್ನತಿ ಸಾಧ್ಯ. ಈ ಆಚರಣೆ, ಸಡಗರ, ಸಂಭ್ರಮಗಳು ಕೇವಲ ಈ ಒಂದು ದಿನಕ್ಕಷ್ಟೇ ಸೀಮಿತವಾಗದೆ ನಮ್ಮ ನಿಮ್ಮೆಲ್ಲರ ಮನಗಳನ್ನು ಜಾಗೃತವಾಗಿಡುವಂತಾಗಬೇಕು. ಈ ನಿಟ್ಟಿನಲ್ಲಿ ನಾಳಿನ ಭವ್ಯ ಭಾರತದ ಪ್ರಜೆಗಳಾದ ನಾವು ತಂಬಾಕು, ಸ್ಟಾರ್, ಗುಟ್ಕಾ, ಮದ್ಯಪಾನ, ಧೂಮಪಾನದಂತಹ ದುಶ್ಚಟಗಳಿಗೆ ಬಲಿಯಾಗದೆ ಟಿವಿ, ಮೊಬೈಲ್, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದವುಗಳ ಗೀಳಿಗೆ ದಾಸರಾಗದೆ ತಂದೆ ತಾಯಿಯರ, ಗುರು ಹಿರಿಯರ ಮಾತುಗಳನ್ನು ಆಲಿಸಿ ಪಾಲಿಸೋಣ. ಉತ್ತಮ ಸಂಸ್ಕಾರವಂತರಾಗೋಣ. ಈ ಸಂದರ್ಭದಲ್ಲಿ ಸಿಡಿಲಮರಿ ಸ್ವಾಮಿ ವಿವೇಕಾನಂದರ ಒಂದು ಮಾತು ನೆನಪಾಗುತ್ತಿದೆ. ಸ್ನೇಹಿತರೆ, 3 ಸಾಗರ 100 ಮಂದಿರ, ದೈವ ಸಾಗರವಿದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ಹಿಮಾಲಯಗಳಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಹೇಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂತ ಅರ್ಥಪೂರ್ಣ ಸಾಲುಗಳಲ್ಲವೇ ಗೆಳೆಯರೆ? ಈ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಪಾಲಿಸಿ ದೇಶದ ಪ್ರಗತಿಯಲ್ಲಿ ಕೈ ಜೋಡಿಸೋಣ. ನನ್ನ ಭಾರತವನ್ನು ವಿಶ್ವ ಗುರು ಭಾರತವನ್ನಾಗಿಸೋಣ ಎಂದು ಆಶಿಸುತ್ತಾ ಮೇರೆ
मेरे प्यारे दोस्तों, भारत कोई भूमि का टुकड़ा नहीं है, एक जीता जागता राष्ट्र पुरुष है। ये वंदन की धरती है, अभिनंदन की धरती है, ये अर्पण की भूमि है, ये तर्पण की भूमि है। इसकी नदी नदी हमारे लिए गंगा है, इसका कंकड़ कंकड़ हमारे लिए शंकर है। हम जिएंगे तो इस भारत के लिए और मरेंगे तो इस भारत के लिए, और मरने के बाद भी गंगा जल में बहती हमारे अस्थियों को कोई कान लगा कर सुनेगा तो ये की आवाज आएगी, भारत माता की जय। Come build our nation strong, make our country world leader. ಕೊನೆಯದಾಗಿ ದೇಶಕಾಯಿ ಯೋಧ ಹಾಗೂ ಜಗತ್ತೆಲ್ಲ ಅನ್ನ ನೀಡುವ ಅನ್ನದಾತನ ಮಗು ಎಂದೆಂದಿಗೂ ಮಾತು ಇರಲಿ ಎಂಬ ಸದಾಶಯದೊಂದಿಗೆ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಭಾರತ್ ಮಾತಾ ಕಿ ಜೈ. ವಂದೇ